ಮಾನಸಿಕವಾಗಿ ಹಿಂಸಿಸಿ ಅಧಿಕಾರಿಯನ್ನ ಕೊಲೆ ಮಾಡ್ಬಿಟ್ರ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಹಾಗಾದ್ರೆ ಯಾರು ಆ ಅಧಿಕಾರಿ? ಆ ಅಧಿಕಾರಿಗೆ ಯಾರು ಕಿರುಕುಳವನ್ನ ಕೊಟ್ರು? ಮಾನಸಿಕವಾಗಿ ಹಿಂಸಿಸಿ ಅಧಿಕಾರಿಯನ್ನ ಕೊಲೆ ಮಾಡ್ಬಿಟ್ರ? ಕೊಲೆ ಗಡುಕರು ಹಿರಿಯ ಭ್ರಷ್ಟಾಧಿಕಾರಿಗಳಿಗೆ ಇನ್ನೆಷ್ಟು ನೌಕರರು ಬಲಿಯಾಗಬೇಕು? ನಿಯತ್ತಿನಿಂದ ಕೆಲಸ ಮಾಡೋ ಅಧಿಕಾರಿಗಳು ಬದುಕೋದಕ್ಕೆ ಬಹಳ ಕಷ್ಟನ. ಪಾವಗಡದ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಯ ಸಾವು ನ್ಯಾಯನ? ಕಚೇರಿಯಲ್ಲಿ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂದ್ರೆ ಏನ್ ಅರ್ಥ? ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹೇಳೋರು ಯಾರು ಇಲ್ವಾ? ಹಿರಿಯ ಅಧಿಕಾರಿಗಳ ಆಟೋಟಪ್ಪಕ್ಕೆ ಬ್ರೇಕ್ ಹಾಕೋರು ಯಾರು ಇಲ್ವಾ? ಹಾಗಾದ್ರೆ ನಿಯತ್ತಿನಿಂದ ಕೆಲಸ ಮಾಡ್ತಾ ಇದ್ದ ಮಲ್ಲಿಕಾರ್ಜುನ್ಗೆ ಕಿರುಕುಳ ಕೊಟ್ಟಿದ್ಯಾಕೆ? ಸಮಾಜ ಕಲ್ಯಾಣ ಅಧಿಕಾರಿ ಕುಟುಂಬದ ಕಣ್ಣೀರಿನ ಕಥೆಯನ್ನ ಕೇಳೋರು ಯಾರು? ತುಮಕೂರು ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ ಕೃಷ್ಣಪ್ಪ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ವಿಡಿಯೋ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಅಧಿಕಾರಿ ಮಲ್ಲಿಕಾರ್ಜುನ್ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ ಕೃಷ್ಣಪ್ಪ ವಿರುದ್ಧ ಇನ್ನು ಯಾಕೆ ಕ್ರಮ ತೆಗೆದುಕೊಂಡಿಲ್ಲ? ಮೇಲಧಿಕಾರಿಗಳು ಅಂತಂದ್ರೆ ಯಾವ ರೀತಿ ಬೇಕಾದ್ರೂ ದೌರ್ಜನ್ಯ ಮಾಡಬಹುದಾ? ನೀವೇನ್ ಅಂದ್ಕೊಂಡಿದ್ದೀರಾ? ಕೆಳ ಅಧಿಕಾರಿಗಳು ಅಂತಂದ್ರೆ ರೋಬೋಟ್ಗಳ ರೀತಿ ಕೆಲಸ ಮಾಡ್ಬೇಕಾ? ಆತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವರ ಕುಟುಂಬದ ಜವಾಬ್ದಾರಿಯನ್ನ ಯಾರು ಹೊರ್ತಾರೆ? ನೀವು ಹೊರ್ತೀರಾ ಒಂದು ಕುಟುಂಬದ ಜವಾಬ್ದಾರಿಯನ್ನ? ಸಮಾಜ ಕಲ್ಯಾಣ ಇಲಾಖೆ ಅಂತ ಅಂದ್ರೆ ದೀನ ದಲಿತರ ಉದ್ಧಾರಕ್ಕಾಗಿರುವಂತಹ ಒಂದು ಇಲಾಖೆ. ಅಂತಹ ಇಲಾಖೆಯಲ್ಲಿ ಒಬ್ಬ ವ್ಯಕ್ತಿಯ ಪ್ರಾಣ ಹೋಗಿದೆ. ಇನ್ನು 10 ದಿನ ಇದ್ದಿದ್ರೆ ಆತ ನಿವೃತ್ತಿಯನ್ನ ಹೊಂದುತ್ತಾ ಇದ್ದ. ಅಂತವ್ರು 10 ದಿನ ಇದ್ದಿದ್ದು ಆತನಿಗೂ ಕೂಡ ಗೊತ್ತಿತ್ತು. ಅಂತವ್ರು ಸೂಸೈಡ್ ಮಾಡ್ಕೊಳ್ತಾರೆ ಅಂತಂದ್ರೆ ಇನ್ನು ಎಷ್ಟರ ಮಟ್ಟಿಗೆ ಕಿರುಕುಳ ಕೊಟ್ಟಿರ್ಬೇಕು ಮೇಲಧಿಕಾರಿ? ಎಷ್ಟರ ಮಟ್ಟಿಗೆ ದೌರ್ಜನ್ಯವನ್ನ ತೋರಿಸಿರಬಹುದು? ನಿಮ್ಮ ದರ್ಪ ತೋರಿಸ್ಲಿಕ್ಕೆ ಕೆಳವರ್ಗದ ಅಧಿಕಾರಿಗಳನ್ನ ಏನ್ ಅನ್ಕೊಂಡಿದ್ದೀರಾ ನೀವು? ಬೇಕಾಬಿಟ್ಟಿಯಾಗಿ ನಡ್ಸ್ಕೊಳ್ಬಹುದು, ಹೇಳೋರು ಕೇಳೋರು ಯಾರು ಗತಿ ಇಲ್ಲ ಅಂತ ಅನ್ಕೊಂಡಿದ್ದೀರಾ? ಆತ ಇನ್ನೊಂದು 10 ದಿನ ಆಗಿದ್ರೆ ನೆಮ್ಮದಿಯಾಗಿ ಮನೆಯಲ್ಲಿ ಇರ್ಬೋದಿತ್ತು. ಅಂತವ್ರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅದು ಕೂಡ ವಿಡಿಯೋ ಕೂಡ ಮಾಡಿದ್ದಾರೆ. ನನ್ನ ಸಾವಿಗೆ ಯಾರು ಕಾರಣ ಅಂತ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಷ್ಟೆಲ್ಲ ಸ್ಪಷ್ಟವಾಗಿ ನನ್ನ ಸಾವಿಗೆ ಯಾರು ಕಾರಣ ಅಂತ ಹೇಳಿದ್ರು ಕೂಡ ಅವರ ವಿರುದ್ಧ ಯಾವುದೇ ರೀತಿಯ ಒಂದು ಕಠಿಣ ಕ್ರಮವನ್ನ ಜರುಗಿಸಿಲ್ಲ ಜಂಟಿ ಆಯುಕ್ತ ಕೃಷ್ಣಪ್ಪ. ಅವರ ವಿರುದ್ಧ ಕಠಿಣ ಕ್ರಮವನ್ನ ಯಾಕೆ ಜರುಗಿಸಿಲ್ಲ? ಯಾರು ಮೇಲಧಿಕಾರಿಗಳು ಏನೇ ತಪ್ಪು ಮಾಡಿದ್ರು ಅದನ್ನ ಮುಚ್ಚಾಕೋ ಕೆಲಸ ಮಾಡ್ತಾ ಇದ್ದೀರಾ? ಮಾನಸಿಕವಾಗಿ ಹಿಂಸಿಸಿ ಅಧಿಕಾರಿಯನ್ನ ಕೊಲೆ ಮಾಡ್ಬಿಟ್ಟು ಇದನ್ನ ಆತ್ಮಹತ್ಯೆ ಅಂತ ಹೇಳಿಕ್ ಸಾಧ್ಯ ಆಗೋದಿಲ್ಲ. ಆತ ಸ್ಪಷ್ಟವಾಗಿ ಹೇಳಿದ್ದಾನೆ, ಮಾನಸಿಕವಾಗಿ ನನ್ಗೆ ಹಿಂಸೆ ಆಗಿದೆ, ಆ ಒಂದು ಹಿಂಸೆಯನ್ನ ತಾಳಲಾರದೆ ನಾನು ಸೂಸೈಡ್ ಮಾಡ್ಕೊಂಡಿದ್ದೀನಿ ಅಂತ ಸ್ಪಷ್ಟವಾಗಿ ಆ ಒಂದು ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ. ಕೇವಲ ವಿಡಿಯೋ ಅಷ್ಟೇ ಅಲ್ಲ, ನೀವು ಡೆತ್ ನೋಟ್ ಕೂಡ ಗಮನಿಸಬೇಕಾಗುತ್ತೆ. ಆ ಒಂದು ಡೆತ್ ನೋಟ್ ನಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ ಯಾವ ರೀತಿ ನನಗೆ ಹಿಂಸೆ ಕೊಟ್ಟರು, ಇಲ್ಲ ಸಲ್ಲದ ಆರೋಪಗಳನ್ನ ಹೊರಿಸಿದ್ದಾಗಿರ್ಬೋದು, ಅದೆಲ್ಲವನ್ನು ಕೂಡ ಆತ ಉಲ್ಲೇಖವನ್ನ ಮಾಡಿದ್ದಾನೆ. ಈಗ ಸಾಕ್ಷಿ ಇಲ್ಲ ಅಂತ ಅಂದ್ರೆ ಪ್ರಶ್ನೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೆ ಸಾಕ್ಷಿ ಇದೆಯಲ್ಲ, ನಿಮ್ಮ ದರ್ಪ ತೋರಿಸ್ಲಿಕ್ಕೆ ಇವರೇ ಸಿಕ್ಕಿದ್ದ? ನೀವೇನ್ ಮಾಡಿದ್ರು ಹೇಳೋರಿಲ್ಲ ಕೇಳೋರಿಲ್ಲ. ಸಮಾಜ ಕಲ್ಯಾಣ ಇಲಾಖೆ ಅಂತಂದ್ರೇನು ಮೊದಲು ಅದನ್ನ ನೀವು ತಿಳ್ಕೊಳ್ಬೇಕಾಗತ್ತೆ. ಮೇಲಧಿಕಾರಿಗಳ ದರ್ಪದಿಂದ ಒಂದು ಪ್ರಾಣ ಹೋಗಿದೆ. ಆ ಒಂದು ಪ್ರಾಣ ಹೋಗಿದೆಯಲ್ಲ, ಅದರ ಜವಾಬ್ದಾರಿಯನ್ನ ಯಾರು ಹೊರ್ತೀರಾ? ಸಮಾಜ ಕಲ್ಯಾಣ ಇಲಾಖೆಯವರು ಹೊರ್ತೀರಾ? HC ಮಹದೇವಪ್ಪ ಅವರು ಕೂಡ ನೋಡ್ಬೇಕಾಗತ್ತೆ ತಮ್ಮ ಇಲಾಖೆಯಲ್ಲಿ ಏನ್ ಆಗ್ತಾ ಇದೆ, ಅಲ್ಲಿ ಏನು ನೌಕರರಿಗೆ ಯಾವ ರೀತಿ ತೊಂದರೆಗಳಾಗ್ತಾ ಇದೆ, ಆ ತೊಂದರೆಗಳನ್ನ ಬಗೆಹರಿಸೋ ಕೆಲಸ ಮಾಡಬೇಕು. ಅದನ್ನ ಹೊರತುಪಡಿಸಿ ಒಂದು ಜೀವ ಹೋಗಿದೆ, ಆ ಕುಟುಂಬದವ್ರು ಗೋಳಾಡ್ತಾ ಇದ್ದಾರೆ. ಯಾರ್ದೋ ತಂದೆ ಯಾರ್ದೋ ಗಂಡ ಕಳ್ಕೊಂಡು ಪರದಾಡ್ತಾ ಇದ್ದಾರೆ. ನಮ್ಮ ಸಂಸಾರವನ್ನು ನಾವು ಹೆಂಗಪ್ಪ ನಡೆಸೋದು ಅಂತ ಪರಿಪರಿಯಾಗಿ ಗೋಳಾಡ್ತಾ ಇದ್ದಾರೆ. ಆ ಒಂದು ಗೋಳಾಟಕ್ಕೆ ನೀವು ಉತ್ತರ ಕೊಡ್ತೀರಾ? ಸರ್ಕಾರ ಇದರ ಜವಾಬ್ದಾರಿನ ಹೊರಬೇಕಾಗತ್ತೆ. ಯಾಕೆ ನೇರ ಸರ್ಕಾರವೇ ಹೊಣೆಯಾಗಬೇಕಾಗತ್ತೆ. ಒಬ್ಬ ಅಧಿಕಾರಿಯ ಪ್ರಾಣ ಹೋಗಿದೆ ನೀವು ಕೊಟ್ಟಂತಹ ಹಿಂಸೆಯಿಂದ. ಆತ ವಿಡಿಯೋ ಮಾಡಿದಾನೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ನೊಂದಿರಬಹುದು. ಆ ಒಂದು ವಿಡಿಯೋವನ್ನ ನೋಡಿದ್ರೆ ಅನ್ಸುತ್ತೆ ಯಾಕೆ ಇನ್ನು 10 ದಿನ ಇತ್ತಲ್ಲ ರಿಟೈರ್ಮೆಂಟ್ಗೆ ಅಂತ. ಮಾನಸಿಕವಾಗಿ ಹಿಂಸಿಸಿ ಕೊಲೆ ಮಾಡಿದ್ದಾರೆ. ಇನ್ನೆಷ್ಟು ಬಲಿಬೇಕು ಹಿರಿಯ ಭ್ರಷ್ಟ ಅಧಿಕಾರಿಗಳಿಗೆ? ನೀವು ಭ್ರಷ್ಟಾಚಾರ ಮಾಡ್ತಾ ಇದ್ದೀರಾ, ಆ ಒಂದು ಭ್ರಷ್ಟಾಚಾರಕ್ಕೆ ಇನ್ನೆಷ್ಟು ಬಲಿಗಳು ಬೇಕು? ಫಸ್ಟ್ ಆಫ್ ಆಲ್ ಭ್ರಷ್ಟಾಚಾರ ಅನ್ನೋದು ನಮ್ಮ ಏನು ಒಂದು ವ್ಯವಸ್ಥೆಗೆ ಅಂಟಿರುವಂತಹ ದೊಡ್ಡ ಪೆಡಂಭೂತ. ಸಂಸಾರದಲ್ಲಿ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ನಾನು ಒಳ್ಳೆ ಬೆಲೆ ಕೊಟ್ಟಿದ್ದಾರೆ. ಆದರೆ ಅವರು ನಾನು ಸಹಾಯ ಮಾಡಬೇಕಾಗಿತ್ತು, ನನ್ನಿಂದ ಸಹಾಯ ಇನ್ನೂ ಬೇಕಾಗಿತ್ತು, ಆದರೆ ಕೊಡೋಕ್ಕಾಗ್ತಾಯಿಲ್ಲ. ಜಂಟಿ ನಿರ್ದೇಶಕರಾದ ಸಮಾಜ ಕಲ್ಯಾಣ ಇಲಾಖೆಯ ಕೃಷ್ಣಪ್ಪ ನನಗೆ ತೊಂದರೆ ಕೊಟ್ಟರಿಂದ ನಾನು ಈ ರೀತಿ ಆಗಿರ್ತಾನೆ. ಅವ್ರಿಗೆ ದೇವರೇ ಶಿಕ್ಷೆ ಕೊಡ್ತಾರೆ. ಕುಟುಂಬ ಅವನು ತರಲೇ ಇರೋದ್ರಿಂದ ಕುಟುಂಬದವರು ಅವನ ಮೇಲೆ ಏನು ಸೇಡು ತೀರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ದೇವರು ಕಾನೂನು ಶಿಕ್ಷೆ ಅವನಿಗೆ. ಸಮಾಜ ಕಲ್ಯಾಣ ಸಚಿವ HC ಮಹದೇವಪ್ಪ ಅವರೇ, ನಿಮ್ಮ ಇಲಾಖೆಯಲ್ಲಿ ಏನ್ ನಡೀತಾ ಇದೆ? ಹಿರಿಯ ಅಧಿಕಾರಿಗಳ ಅಂದ ದರ್ಬಾರ್ಗೆ ಬ್ರೇಕ್ ಹಾಕೋಕ್ ಆಗಲ್ವಾ ನಿಮ್ ಕೈಲಿ? ಆತ್ಮಹತ್ಯೆ ಮಾಡ್ಕೊಂಡ ಮಲ್ಲಿಕಾರ್ಜುನ್ ಕುಟುಂಬಕ್ಕೆ ಪರಿಹಾರ ಯಾವಾಗ ಸಿಗತ್ತೆ?
ಮನೆಗೆ ಆಸರಿಯಾಗಿದ್ದವರೇ ಸತ್ತು ಮಲಗಿದ್ದಾರೆ. ಕುಟುಂಬಸ್ಥರ ಕಣ್ಣೀರನ್ನ ಒರೆಸೋರು ಯಾರು? ಸಮಾಜ ಕಲ್ಯಾಣ ಇಲಾಖೆಗಾಗಿ 30,000 ಕೋಟಿ ರೂಪಾಯಿ. ವಿದ್ಯಾರ್ಥಿಗಳಿಗಾಗಿ, ದೀನ ದಲಿತರಿಗಾಗಿ ನೂರಾರು ಯೋಜನೆಗಳಿದ್ದಾವೆ. ಇಂತಹ ಬೃಹತ್ ಇಲಾಖೆಯಲ್ಲಿ ನಡೀತಾ ಇರೋದಾದ್ರೂ ಏನು? ದೀನ ದಲಿತರ ಉದ್ಧಾರಕ್ಕೆ ಅಂತ ಸಮಾಜ ಕಲ್ಯಾಣ ಇಲಾಖೆ ಇರೋದು. ಆ ಇಲಾಖೆಯಲ್ಲಿ ಏನಾಗ್ತಾ ಇದೆ? ಹೇಳೋರು ಯಾರು ಇಲ್ವಾ ನಿಮ್ಗೆ? ಸಮಾಜ ಕಲ್ಯಾಣ ಸಚಿವರ ಆರೋಪಿ ಅಧಿಕಾರಿ ವಿರುದ್ಧ ಏನ್ ಕ್ರಮವನ್ನ ತೆಗೆದುಕೊಂಡಿದ್ದೀರಾ? ಇಷ್ಟೆಲ್ಲ ಸಾಕ್ಷಿಗಳಿದ್ರು ಕೂಡ ನಿಮ್ಗೆ ಕ್ರಮವನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗಿಲ್ವಾ? ನಿಯತ್ತಾಗಿ ಕೆಲಸ ಮಾಡೋದೇ ತಪ್ಪಾಗ್ಬಿಡ್ತಾ? ಅವರೆಲ್ಲ ಭ್ರಷ್ಟರಾಗಿದ್ರೆ ಮೇ ಬಿ ಜೀವನ ನಡೆಸಬಹುದಿತ್ತು ಅನ್ಸುತ್ತೆ, ಜೊತೆಗೆ ಜೀವ ಉಳಿತಾ ಇತ್ತು ಅನ್ಸುತ್ತೆ. ನಿಯತ್ತಾಗಿ ಕೆಲಸ ಮಾಡಿದ್ದೇ ಇಲ್ಲಿ ದೊಡ್ಡ ತಪ್ಪಾಗ್ಬಿಡ್ತಾ? ಹಾಗಾದ್ರೆ ಸಮಾಜ ಕಲ್ಯಾಣ ಅಧಿಕಾರಿ ಕುಟುಂಬದ ಕಣ್ಣೀರಿನ ಕಥೆಯನ್ನ ಈಗ ಯಾರು ಕೇಳ್ತಾರೆ? ಅವ್ರ ಕುಟುಂಬಕ್ಕೆ ಆಸರೆಯಾಗಿದ್ದು 50 ವರ್ಷ. ಅವ್ರಿಗೆ 50 ವರ್ಷದಲ್ಲಿ ಇಂತಹ ಸಂದರ್ಭದಲ್ಲಿ ಸೂಸೈಡ್ ಮಾಡ್ಕೊಳ್ತಾರೆ ಅಂತಂದ್ರೆ ಅವ್ರು ಎಷ್ಟು ನೊಂದಿರಬಹುದು. ಈಗ ಕೆಲಸ ಅಂತಂದ್ರೆ ಯಾರು ಕೂಡ ರೋಬೋಟ್ಗಳಲ್ಲ. ನೀವು ಇಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಕೆಲಸ ಮಾಡಬೇಕು, ಅಗತ್ಯತೆ ಇದ್ರೆ ಓಕೆ, ಅದನ್ನ ಬಿಟ್ಟು ಇಲ್ಲ ನೀವು ಕೆಲಸ ಮಾಡ್ಲೇಬೇಕು, ಇಲ್ಲ ಸಲದ ಆರೋಪಗಳನ್ನು ಹೊರಸೋದಾಗಿರ್ಬೋದು. ಅವ್ರು ನಿಯತ್ತ ಕೆಲಸ ಮಾಡಿದ್ದು ಅಲ್ಲಿರುವಂತಹ ಅಧಿಕಾರಿಗೆ ಸರಿಯಾಗಿ ಕಂಡಿಲ್ಲ. ಯಾಕಂದ್ರೆ ಅವ್ರು ಭ್ರಷ್ಟ ಅಧಿಕಾರಿಗಳಾಗಿರ್ತಾರೆ, ಹಾಗಾಗಿ ನಿಯತ್ತಾಗಿರೋರು ಕಂಡ್ರವ್ರಿಗೆ ಆಗೋದಿಲ್ಲ. ಆದ್ರೆ ಸಮಾಜ ಕಲ್ಯಾಣ ಸಚಿವರಾಗಿರುವಂತಹ HC ಮಹದೇವಪ್ಪ ಅವರು ಏನ್ ಮಾಡ್ತಾ ಇದ್ದಾರೆ? ಅವರ ಕೆಲಸ ಕಾರ್ಯಗಳು ಏನು ಅನ್ನೋದೀಗ ಸದ್ಯಕ್ಕಿರುವಂತಹ ಪ್ರಶ್ನೆ. ಯಾಕೆಂತಂದ್ರೆ ಒಂದು ಇಲಾಖೆ ಅವರ ಸುಪರ್ದಿಗೆ ಬರುತ್ತೆ ಅಂತ ಅಂದ್ರೆ ಆ ಒಂದು ಇಲಾಖೆಯ ಜವಾಬ್ದಾರಿ ಸಚಿವರ ಹೆಗಲ ಮೇಲಿರುತ್ತೆ. ಸಚಿವರೇ ಆ ಒಂದು ಇಲಾಖೆಯ ಜವಾಬ್ದಾರಿಯನ್ನ ಹೊರಬೇಕಾಗುತ್ತೆ. ಜೊತೆಗೆ ಒಂದು ಇಲಾಖೆಯಲ್ಲಿ ಏನೇ ಒಂದು ಆಗು ಹೋಗುಗಳಾದ್ರೂ ಕೂಡ ಸಚಿವರೇ ನೇರ ಹೊಣೆ ಆಗ್ತಾರೆ. ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಈಗ HC ಮಹದೇವಪ್ಪ ಅವರೇ ಉತ್ತರವನ್ನ ಕೊಡಬೇಕಾಗುತ್ತೆ. ನಿಮ್ಮ ಕಣ್ಣೆದುರೇ ಇಷ್ಟೆಲ್ಲ ಸಾಕ್ಷಿ ಇದಾವೆ. ಏನ್ ಸೂಸೈಡ್ ಮಾಡ್ಕೊಂಡಿದ್ದಾರೆ? ಆ ವ್ಯಕ್ತಿ ಒಂದು ವಿಡಿಯೋ ರೆಕಾರ್ಡ್ ಕೂಡ ಮಾಡಿದ್ದಾರೆ. ಕೇವಲ ವಿಡಿಯೋ ರೆಕಾರ್ಡ್ ಅಷ್ಟೇ ಅಲ್ಲ, ಡೆತ್ ನೋಟ್ ಅನ್ನು ಕೂಡ ಬರೆದಿಟ್ಟಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಜಂಟಿ ಆಯುಕ್ತರಾಗಿರುವಂತಹ ಕೃಷ್ಣಪ್ಪ ಅವರ ವಿರುದ್ಧ ನೀವು ಯಾಕೆ ಕಠಿಣ ಕ್ರಮವನ್ನ ಜರುಗಿಸ್ತಾ ಇಲ್ಲ? ಅಟ್ಲೀಸ್ಟ್ ಅವ್ರನ್ನ ಕರೆದು ವಿಚಾರಣೆ ಏನಾದ್ರೂ ಮಾಡಿದ್ದೀರಾ? ಇದಕ್ಕೆ ಸ್ಪಷ್ಟನೆಯನ್ನ ಕೊಡಬೇಕಾಗುತ್ತೆ ಸಮಾಜ ಕಲ್ಯಾಣ ಸಚಿವರಾಗಿರುವಂತಹ HC ಮಹದೇವಪ್ಪ ಅವರು. ಹಿರಿಯ ಅಧಿಕಾರಿಗಳು ಅಂಧ ದರ್ಬಾರ್ ಮಾಡಿದ್ರು ಕೂಡ ಹೇಳೋರಿಲ್ಲ, ಕೇಳೋರಿಲ್ಲ. ಅವ್ರು ಇಷ್ಟ ಬಂದಂಗೆ ಅವರು ಆಡಳಿತವನ್ನ ಮಾಡ್ತಾ ಇದ್ದಾರೆ, ಇಷ್ಟ ಬಂದಂಗೆ ದೌರ್ಜನ್ಯಗಳನ್ನ ಮಾಡ್ತಾ ಇದ್ದಾರೆ. ಕೆಳದರ್ಜೆ ಅಧಿಕಾರಿಗಳ ಮೇಲೆ ದರ್ಪವನ್ನ ತೋರಿಸ್ತಾ ಇದ್ದಾರೆ. ಈ ದರ್ಪಕ್ಕೆ ನಿಮ್ ಕೈಲಿ ಬ್ರೇಕ್ ಹಾಕಕ್ ಆಗ್ತಾ ಇಲ್ವಾ? ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾಗುತ್ತೆ HC ಮಹದೇವಪ್ಪ ಅವರು. ಹೇಳೋರಿಲ್ಲ, ಕೇಳೋರಿಲ್ಲ. ಅವರ ಇಲಾಖೆಯಲ್ಲಿ ಒಬ್ಬ ಅಮಾಯಕನ ಪ್ರಾಣ ಹೋಗಿದೆ ಸ್ವಾಮಿ. ಆ ಒಂದು ಪ್ರಾಣವನ್ನ ಈಗ ವಾಪಸ್ ತಂದ್ಕೊಡ್ಲಿಕ್ಕೆ ಸಾಧ್ಯ ಆಗತ್ತಾ? ಅಟ್ಲೀಸ್ಟ್ ಆ ಒಂದು ಕುಟುಂಬಕ್ಕೆ ಏನಾದ್ರೂ ಪರಿಹಾರವನ್ನು ಒದಗಿಸುವ ಕೆಲಸ ಮಾಡಿದ್ದೀರಾ? ಪರಿಹಾರ ಕೊಡ್ತೀನಿ ಅಂದ್ರೂ ಕೂಡ ಯಾವಾಗ ಪರಿಹಾರ ಕೊಡ್ತೀರಾ? ಆ ಒಂದು ಕುಟುಂಬದ ಕಣ್ಣೀರನ್ನು ನಿಮ್ ಕೈ ಒರೆಸೋದಿಕ್ ಸಾಧ್ಯ ಆಗತ್ತಾ? ಸಮಾಜ ಕಲ್ಯಾಣ ಇಲಾಖೆ ಅಂತಂದ್ರೆ ದೀನ ದಲಿತರ ಉದ್ಧಾರಕ್ಕಾಗಿರುವಂತಹ ಇಲಾಖೆ. ಆದ್ರೆ ಎಷ್ಟು ದೀನ ದಲಿತರ ಉದ್ಧಾರವನ್ನ ಮಾಡಿದ್ದೀರಾ? ಅಟ್ಲೀಸ್ಟ್ ದೀನ ದಲಿತರ ಉದ್ಧಾರ ಇರ್ಲಿ ಸ್ವಾಮಿ, ನಿಮ್ಮ ಇಲಾಖೆಯಲ್ಲಿರುವಂತಹ ಒಂದು ಜೀವವನ್ನ ಉಳಿಸ್ಕೊಳ್ಳಿಕ್ಕೆ ನಿಮ್ಗೆ ಸಾಧ್ಯ ಆಗ್ಲಿಲ್ವಲ್ಲ? ಹಿರಿಯ ಅಧಿಕಾರಿಗಳು ಕೊಡೋ ಕಾಟ ತಾಳಲಾರದ ಆತ್ಮಹತ್ಯೆಯನ್ನ ಮಾಡ್ಕೊಂಡವರೆಷ್ಟು? ಆತ್ಮಹತ್ಯೆ ಮಾಡ್ಕೊಂಡ ನೌಕರ ಲೆಕ್ಕ ಆದ್ರೂ ಗೊತ್ತಿದ್ಯಾ ಸರ್ಕಾರಕ್ಕೆ? ಪದೇ ಪದೇ ಕಿರುಕುಳ ಆತ್ಮಹತ್ಯೆಗಳು ನಡೀತಾ ಇದ್ರು, ಯಾಕೆ ಕಠಿಣ ಕ್ರಮವನ್ನ ಜರುಗಿಸ್ತಾ ಇಲ್ಲ? ಹಾಗಾದ್ರೆ ಇವಾಗ ನೀವು ಹೆದರ್ಕೊಂಡು ಕೂತಿದ್ದೀರಾ? ತಾಲೂಕು ಅಧಿಕಾರಿ ರಾಘವೇಂದ್ರ ಕಿರುಕುಳಕ್ಕೆ ಬೇಸುತ್ತಾ ಆತ್ಮಹತ್ಯೆನ ಮಾಡ್ಕೊಂಡಿದ್ದ. 2024ರಲ್ಲಿ ವಾಲ್ಮೀಕಿ ನಿಗಮದ ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆನ ಮಾಡ್ಕೊಂಡ್ರು. ಅದೇ ವರ್ಷದಲ್ಲಿ ಮಡಿಕೇರಿಯ ತಹಶೀಲ್ದಾರ್ ಕಚೇರಿಯಲ್ಲಿ FDA ಪ್ರಜ್ವಲ್ ಆತ್ಮಹತ್ಯೆ ಮಾಡ್ಕೊಂಡ್ರು. ಹೀಗೆ ಹೇಳ್ತಾ ಹೋದ್ರೆ ಬಹುದೊಡ್ಡ ಲಿಸ್ಟ್ ಇದೆ. ಆ ಲಿಸ್ಟ್ ನೋಡಿ ನೀವೇ ಶಾಕ್ ಆಗ್ತೀರಾ. ನಿಯತ್ತಿನಿಂದ ಕೆಲಸ ಮಾಡೋಕೆ ಕಾಲವೇ ಇಲ್ಲ ಅನ್ಸುತ್ತೆ. ಕೇವಲ ಭ್ರಷ್ಟರಿಗೆ ಮಾತ್ರ ನೀವು ಅವಕಾಶವನ್ನ ಕೊಡ್ತಾ ಇದ್ದೀರಾ. ಕಚೇರಿಯಲ್ಲೇ ಡೆತ್ ನೋಟ್ ಬರ್ದಿಟ್ಟು ಆತ್ಮಹತ್ಯೆನ ಮಾಡ್ಕೊಳ್ತಾರೆ ಅಂದ್ರೆ ಏನ್ ಅರ್ಥ ಸ್ವಾಮಿ? ಇನ್ನೊಂದು ವಾರದಲ್ಲಿ ಮಲ್ಲಿಕಾರ್ಜುನ್ ಸೇವಾವಧಿ ಮುಗಿಯಬೇಕಾಗಿತ್ತು. ಆದ್ರೆ ಮಲ್ಲಿಕಾರ್ಜುನ್ ಮನೆಗೆ ಹೋಗದೆ ಕಚೇರಿಯಲ್ಲೇ ಜೀವವನ್ನ ಕಳ್ಕೊಂಡಿದ್ದಾರೆ. ಮಲ್ಲಿಕಾರ್ಜುನ್ ಕುಟುಂಬಕ್ಕೆ ಈಗ ಆಶ್ರಯ ಯಾರು? ಹಾಗಾದ್ರೆ ಮಲ್ಲಿಕಾರ್ಜುನ್ ಕುಟುಂಬದ ನೆರವಿಗೆ ಸರ್ಕಾರ ನಿಲ್ಲುತ್ತಾ ಅಲ್ಲ, ನಿಲ್ಲಲೇಬೇಕು. ಅಧಿಕಾರಿ ಮಲ್ಲಿಕಾರ್ಜುನ್ ಕುಟುಂಬಕ್ಕೆ ಪರಿಹಾರ ಕೂಡ ಕೊಡಲೇಬೇಕಾಗತ್ತೆ. ಯಾಕೆಂತಂದ್ರೆ ನಿಮ್ಮ ಇಲಾಖೆಯಲ್ಲಿ ಆಗುವಂತಹ ಬಹುದೊಡ್ಡ ಎಡವಟ್ಟಿದು. ಸಮಾಜ ಕಲ್ಯಾಣ ಇಲಾಖೆ ಅಂದ್ರೆ ಏನು ಅಂತ ಫಸ್ಟ್ ಅಧಿಕಾರಿಗೆ ತಿಳಿಸಿ, ಆ ನಂತರ ಅವ್ರನ್ನ ಆ ಒಂದು ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ಹೇಳಿ. ಹಿರಿಯ ಅಧಿಕಾರಿಗಳು ಕೊಡೋ ಕಾಟವನ್ನ ತಡ್ಕೊಳ್ಳಿಕ್ ಸಾಧ್ಯ ಆಗದೆ ಆತ್ಮಹತ್ಯೆನ ಮಾಡ್ಕೊಂಡಿದ್ದಾರೆ. ಕೇವಲ ಇವರೊಬ್ಬರೇ ಇದಕ್ಕೆ ಉದಾಹರಣೆ ಅಲ್ಲ, ಸಾಕಷ್ಟು ಉದಾಹರಣೆಗಳಿದ್ದಾವೆ. ಸರ್ಕಾರದ ಮುಂದೆ ಆ ಒಂದು ಲೆಕ್ಕವನ್ನ ನಾವಿವತ್ತು ಇಡ್ತಾ ಇದ್ದೀವಿ. ಪದೇ ಪದೇ ಕಿರುಕುಳವನ್ನ ಕೊಟ್ಟು ಆತ್ಮಹತ್ಯೆನ ಮಾಡ್ಕೊಳ್ಳಿಕ್ಕೆ ಪ್ರಚೋದನೆ ಕೊಟ್ಟಂತಾಗುತ್ತೆ. ಇದೆಲ್ಲವೂ ಕೂಡ ಯಾಕೆ ನೀವು ಕಠಿಣ ಕ್ರಮವನ್ನ ಜರುಗಿಸ್ತಾ ಇಲ್ಲ? ಇನ್ನು ಕೆಲ ದಿನಗಳ ಹಿಂದಷ್ಟೇ ಸಂಡೂರಿನಲ್ಲೂ ಕೂಡ ಕೃಷಿ ಇಲಾಖೆ ಗುತ್ತಿಗೆ ನೌಕರ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ರು. ತಾಲೂಕು ಅಧಿಕಾರಿ ರಾಘವೇಂದ್ರ ಕಿರುಕುಳಕ್ಕೆ ಬೆಸತ ಆತ್ಮಹತ್ಯೆ ಮಾಡ್ಕೊಂಡಿದ್ದ. ಅಷ್ಟೇ ಅಲ್ಲ, 2024ರಲ್ಲೂ ಕೂಡ ವಾಲ್ಮೀಕಿ ನಿಗಮದ ಅಧಿಕಾರಿ ಚಂದ್ರಶೇಖರ್ ಕೂಡ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ರು. ನಾವು ಹೇಳ್ತಾ ಹೋದ್ರೆ ಒಬ್ಬ ಇಬ್ಬರ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇಷ್ಟೂ ಜನರ ಸಾವಿಗೆ ನೇರ ಕಾರಣ ಸರ್ಕಾರವೇ ಆಗತ್ತೆ.
ಯಾಕೆಂತಂದ್ರೆ ಕರ್ತವ್ಯದಲ್ಲಿದ್ದಂತಹ ಸಂದರ್ಭದಲ್ಲೇ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರೋದು. ಎಸ್, ಓಕೆ ಸಂತೋಷ್. ಮಾನಸಿಕವಾಗಿ ಹಿಂಸೆಯನ್ನ ಕೊಟ್ಟು ಒಬ್ಬ ಜೀವ ಹೋಗಿದೆ ಅಂತಂದ್ರೆ ನಮ್ಮ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಬರ್ತಾ ಇದೆ. ಮುಖ್ಯವಾಗಿ ಮಾನಸಿಕ ಕ್ರೌರ್ಯಕ್ಕೆ ಈ ಒಂದು ಪ್ರಕರಣ ಕೈಗನ್ನಡಿ ಅಂತ ಹೇಳಬಹುದು. ಯಾವ ರೀತಿ ಮಾನಸಿಕ ಕ್ರೌರ್ಯವನ್ನ ಮೆರೆದಿದ್ದಾರೆ ಅನ್ನೋದಕ್ಕೆ ಇದೊಂದು ಉತ್ತಮ ಸಾಕ್ಷಿ. ಪಾವಗಡ ಏನಿದೆ, ಪಾವಗಡ ಒಂದು ಕ್ಷೇತ್ರ ಸೂಕ್ಷ್ಮ ತಾಲೂಕು ಅಂತ ಕೂಡ ಕರಿತೀವಿ. ಅಂತಹ ಸೂಕ್ಷ್ಮ ತಾಲೂಕಲ್ಲಿ ಒಬ್ಬ ವ್ಯಕ್ತಿಯ ಜೀವ ಹೋಗಿದೆ. ಯಾವ ಕಾರಣಕ್ಕೆ ಜೀವ ಹೋಗಿದೆ? ನನಗೆ ಮಾನಸಿಕವಾಗಿ ಕಿರುಕುಳ ಕೊಟ್ಟಿದ್ದಾರೆ, ಅವ್ರು ಹಾಕ್ತಾ ಇರುವಂತಹ ಒತ್ತಡವನ್ನು ನನಗೆ ಸಹಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಷ್ಟು ಒಂದು ಇನ್ನ 50 ವರ್ಷ ಆತನಿಗೆ, 50 ವರ್ಷ ಅಂದ್ರೆ ಇನ್ನೊಂದು 10 ದಿನ, ಒಂದು ವಾರದಲ್ಲಿ ರಿಟೈರ್ಮೆಂಟ್ ಆಗ್ತಾ ಇತ್ತು. ನೆಮ್ಮದಿಯಾಗಿ ಮನೆಯಲ್ಲಿ ಸಂಸಾರದ ಜೊತೆ ಜೀವನವನ್ನ ನಡೆಸಬೇಕಾಗಿತ್ತು. ಆ ಒಂದು 10 ದಿನದ ಗಡುವೇನಿತ್ತು, ಆ ಒಂದು ಸಂದರ್ಭದಲ್ಲೂ ಕೂಡ ನೆಮ್ಮದಿಯಾಗಿರೋದಕ್ಕೆ ಅಧಿಕಾರಿ ಬಿಡ್ಲಿಲ್ವಂತೆ. ಆದ್ರೆ ಅವರ ವಿರುದ್ಧ ಏನು ಕಠಿಣ ಕ್ರಮ ಜರುಗಿಸಿಲ್ಲ. ಇನ್ನೆಲ್ಲಿ ಮತ್ತೆ ಮೇಲಧಿಕಾರಿಗಳೇ ದರ್ಪ ದೌರ್ಜನ್ಯ ಎಲ್ಲವೂ ಕೂಡ ಹೆಚ್ಚಾದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ? ಎಚ್.ಸಿ. ಮಹದೇವಪ್ಪ ಅವರು ತಮ್ಮ ಇಲಾಖೆನ ಮೊದಲು ಸರಿಪಡಿಸ್ಕೋಬೇಕಾಗುತ್ತೆ. ಬೇರೆ ಇಲಾಖೆಯಲ್ಲಿ ಏನಾದ್ರು ಸಮಸ್ಯೆ ಆದ್ರೆ ಮೊದಲು ಧ್ವನಿ ಎತ್ತುತ್ತೀರಾ, ನೋಡ್ರಿ ಅವ್ರ ಇಲಾಖೆಯಲ್ಲಿ ಹಂಗ್ ಮಾಡ್ತಾ ಇದ್ದಾರೆ, ಹಿಂಗ್ ಮಾಡ್ತಾ ಇದ್ದಾರೆ ಅಂತ. ನಿಮ್ಮ ಇಲಾಖೆಯಲ್ಲಿ ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ? ನಿಮ್ಮ ಇಲಾಖೆಯಲ್ಲಿರುವಂತ ನೌಕರರು ಏನ್ ಮಾಡ್ತಾ ಇದ್ದಾರೆ? ಅಲ್ಲಿ ನಿಮ್ಮ ಇಲಾಖೆಯಲ್ಲಿರುವಂತ ನೌಕರರ ಸ್ಥಿತಿ ನೋಡಿ ಹೆಂಗಿದೆ ಅಂತ. ಸೂಸೈಡ್ ಮಾಡ್ಕೊಳ್ತಾರೆ ಅಂತಂದ್ರೆ ಅವ್ರಿಗೆ ಕನಿಷ್ಠ ಬೇಕಂತ ಮೂಲ ಸೌಕರ್ಯಗಳಿಲ್ಲ. ಅಟ್ಲೀಸ್ಟ್ ಈ ರೀತಿ ನಮ್ಗೆ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಹೇಳ್ಕೊಳ್ಳೋ ಸ್ವಾತಂತ್ರ್ಯ ಕೂಡ ಇಲ್ವಾ? ಹಾಗಾದ್ರೆ ನೀವು ಅಲ್ಲಿ ಏನು ನೌಕರರನ್ನ ರೋಬೋಟ್ಗಳು ಅಂತ ಅನ್ಕೊಂಡು ಬಿಡಿರ್ಬೇಕು. ರೋಬೋಟ್ಗಳು ಕೂಡ ಕೆಲವೊಂದ್ಸಲಿ ಕೆಟ್ಟ ಹೋಗುತ್ತೆ, ಅದನ್ನ ರಿಪೇರಿ ಮಾಡಿಸಿದ್ರೆ ವರ್ಕ್ ಆಗೋದು. ಆದ್ರೆ ಮನುಷ್ಯ ಸ್ವಾಮಿ ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೇ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದು. ಇಲ್ಲ ಸಲದ ಆರೋಪ ಮಾಡ್ತಾರೆ ಅಂತಂದ್ರೆ ಯಾವುದು ಕೂಡ ನಿಮ್ಗೆ ಗಮನಕ್ಕೆ ಬಂದಿಲ್ವಾ? ಮೊದ್ಲದನ್ನ ಮಾತಾಡ್ಬೇಕಾಗತ್ತೆ ಎಚ್.ಸಿ. ಮಹದೇವಪ್ಪ ಅವರು. ಇಷ್ಟೆಲ್ಲ ನಿಮ್ಮ ಇಲಾಖೆಯಲ್ಲಿ ಆಗ್ತಾ ಇದೆ, ಒಬ್ಬ ವ್ಯಕ್ತಿಯ ಪ್ರಾಣ ಹೋಗಿದೆ, ಕುಟುಂಬದವರು ಬೇಡ್ಕೊಳ್ತಾ ಇದ್ದಾರೆ, ಜೊತೆಗೆ ಗೋಳಾಡ್ತಾ ಇದ್ದಾರೆ, ತಂದೆಯನ್ನ ಕಳ್ಕೊಂಡಿದ್ದಾರೆ ಮಕ್ಕಳು, ಗಂಡನನ್ನ ಕಳ್ಕೊಂಡಿದ್ದಾಳೆ ಹೆಂಡತಿ. ಇದಕ್ಕೆ ಏನು ಉತ್ತರ ಕೊಡ್ತೀರಾ ನೀವು? ಸರ್ಕಾರದವ್ರು ಮಾತ್ರ ಜಾಣ ಕುರುಡರಂತ ವರ್ತಿಸ್ತಾ ಇದ್ದೀರಾ. ಯಾರಿಗೇನಾದ್ರೂ ನಮಗೇನು ಬೇಕಾಗಿಲ್ಲ, ನಮ್ಮ ಒಂದು ಕುರ್ತಿ ಸೇಫ್ ಆಗಿದ್ಯಾ, ನಾವು ಸೇಫ್ ಆಗಿದ್ದೀವಾ, ಅಲ್ಲಿ ಯಾರು ಸಾಯ್ಲಿ ಯಾರು ಬದುಕಿ ನಮಗೇನಾಗಬೇಕು ಅಂತಹ ಮನಸ್ಥಿತಿಯಲ್ಲಿದ್ದೀರಾ ನೀವು? ನೀವೇ ಹೇಳ್ತಾ ಇದ್ರಿ ತನಿಖೆಗೆ ನಾನು ಸಿದ್ಧ ಅಂತ. ಆ ಒಂದು ತನಿಖೆಯನ್ನ ಫೇಸ್ ಮಾಡಿ ಮೊದಲು ನೋಡೋಣ. ತನಿಖೆ ಆದ ನಂತರ ಸತ್ಯಾಸತ್ಯತೆ ಹೊರಬೀಳತ್ತೆ. ಆ ಒಂದು ಸತ್ಯಾಸತ್ಯತೆ ಹೊರಬೀಳೋವರೆಗೂ ಕೂಡ ನಿಮ್ಮ ಫ್ರೀಡಂ ಟಿವಿ ಬಿಡೋದಿಲ್ಲ. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣದ ಬೆನ್ನತ್ತೆ ಹೊರಟಿದ್ದೀವಿ ನಾವು. ಯಾಕೆಂತಂದ್ರೆ ಒಬ್ಬ ವ್ಯಕ್ತಿಯ ಜೀವಕ್ಕೆ ನಾವು ಬೆಲೆಯನ್ನ ಕೊಡ್ತೀವಿ. ಆ ಒಂದು ವ್ಯಕ್ತಿಯ ಜೀವ ಹೋಗಿದೆ, ಕುಟುಂಬಸ್ಥರು ಗೋಳಾಡ್ತಿದ್ದಾರೆ, ಅವರ ಗೋಳಿಗೆ ನಾವು ರಿಯಾಕ್ಟ್ ಮಾಡ್ತಾ ಇರೋದಿದು. ಇನ್ನು ಕೊಂದು ಬಿಡ್ತಾರ ಭ್ರಷ್ಟ ಅಧಿಕಾರಿಗಳು ನಿಯತ್ತಾಗಿರೋರ್ನ ಅನ್ನೋದಕ್ಕೆ ಈ ಒಂದು ಪ್ರಕರಣ ಒಂದು ಕೈಗನ್ನಡಿ ಅನ್ಸುತ್ತೆ. ಯಾಕೆಂತಂದ್ರೆ ನಿಯತ್ತಾಗತ್ತ ಕೆಲಸ ಮಾಡಿದ್ದ, ಯಾರು ಸಹವಾಸಕ್ಕೂ ಹೋಗ್ತಾ ಇರಲಿಲ್ಲ, ಯಾರು ಏನಾದ್ರು ಮಾಡ್ಕೊಳ್ಳಿ, ನನ್ನ ಕೆಲಸ ಏನಿದೆ ಆ ಕೆಲಸ ಮಾಡಿದ್ರೆ ಸಾಕು ಅನ್ನೋ ರೀತಿಯಲ್ಲಿ ನಿಯತ್ತಾಗಿ, ಒಂದು ಸರ್ಕಾರಿ ಕೆಲಸ ಅಂದ್ರೆ ದೇವರ ಕೆಲಸ ಅನ್ನೋ ರೀತಿಯಲ್ಲಿ ನಿಯತ್ತಾಗಿ ಕೆಲಸ ಮಾಡ್ತಾ ಇದ್ದ ಅಂಥವ್ರು ಇವತ್ತು ಬದುಕಿಲ್ಲ ಅಂತಂದ್ರೆ ಇನ್ನ ನಮ್ಮ ವ್ಯವಸ್ಥೆ ಯಾವ ರೀತಿ ಇದೆ, ಮಾನಸಿಕ ಕ್ರೌರ್ಯ ಯಾವ ರೀತಿ ಮೆರಿತಾ ಇದ್ದಾರೆ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ರಾಥೋಡ್. ಸಂತೋಷ್, ನಿಜಕ್ಕೂ ಕೂಡ ಬಹಳ ಬೇಜಾರಾಗುತ್ತೆ. ನಿಯತ್ತಾಗುವಂತ ಅಧಿಕಾರಿಗಳಿಗೆ ಎಲ್ಲೂ ಕೂಡ ಜಾಗ ಇಲ್ವಾ? ಕೇವಲ ಭ್ರಷ್ಟ ಅಧಿಕಾರಿಗಳು ಮಾತ್ರ ಜೀವನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಜೊತೆಗೆ ಈಗ ಜಂಟಿ ಆಯುಕ್ತರು ಕೂಡ ಮಾತನಾಡ್ತಾ ಹೇಳ್ತಾರೆ ತನಿಖೆಗೆ ನಾನು ಸಿದ್ಧ ಅಂತ. ಯಾವಾಗಾದ್ರೂ ತನಿಖೆ ಆರಂಭ ಮಾಡ್ತಾರಾ? ಅದನ್ನಾದ್ರೂ ಎಚ್.ಸಿ. ಮಹದೇವಪ್ಪ ಅವರು ಮಾತನಾಡ್ತಾ ಇದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸಂತೋಷ್, ಸಾಹಿತ್ಯ, ನಾವು ನಮ್ಮ ದೇಶದಲ್ಲಿ ಅನೇಕ ರೀತಿಯಾದಂತಹ ತನಿಖೆಗಳನ್ನು ನೋಡಿದ್ದೀವಿ. ಇದೇನು ಹೊಸದಲ್ಲ. ಅನೇಕ ತನಿಖೆಗಳು ಆಗಿದ್ದಾವೆ. ಬಿ ಫಾರಂ ಲಾಸ್ಟಿಗೆ ಬಿ ರಿಪೋರ್ಟ್ ಆಗುತ್ತೆ. ಯಾವುದೋ ಒಂದು ಮೂಲೆಯಲ್ಲಿ ಕುಳಿತಾ ಇರುವಂತಹ ಅನೇಕ ರಿಪೋರ್ಟ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಈ ದೇಶದಲ್ಲಿ ಸತ್ತು ಸ್ಮಶಾನ ಸೇರಿರುವಂತಹ ವ್ಯವಸ್ಥೆ ಏನಿದೆ ಅದು ಯಾವ ರೀತಿ ಇವತ್ತು ಕೊಳೆಯೋದಕ್ಕೆ ಆರಂಭ ಆಗಿದೆ, ಆ ರೀತಿ ಅನೇಕ ರಿಪೋರ್ಟ್ಗಳು ಕೊಳಿತಾ ಇದ್ದಾವೆ. ಹೀಗಾಗಿ ಈ ದೇಶದಲ್ಲಿ ಭ್ರಷ್ಟಾಚಾರ ಏನು ಪ್ರತಿಯೊಬ್ಬರ ರಕ್ತದಲ್ಲೂ ಕೂಡ ಬೆರೆತು ಹೋಗಿದೆ. ಯಾವ ಅಧಿಕಾರಿಗಳಿಗೆ ನಾವು ನಮ್ಮ ಸಂವಿಧಾನದ ಪರಿಪಾಲಕರು, ಕಾನೂನಿನ ಪರಿಪಾಲಕರು, ಇವರು ಕಾನೂನನ್ನು ರಕ್ಷಣೆ ಮಾಡ್ತಾರೆ, ನಮ್ಮ ದೇಶದಲ್ಲಿ ಎಲ್ಲರೂ ಬದುಕುವಂತಹ ಒಂದು ವಾತಾವರಣ ನಿರ್ಮಾಣ ಆಗತ್ತೆ ಅಂತ ಯಾವ ಅಧಿಕಾರಿ ವಲಯವನ್ನು ನಾವು ನೇಮಕ ಮಾಡ್ತೀವಿ, ಅದೇ ಅಧಿಕಾರಿ ವಲಯಕ್ಕೆ ಅದೇ ಸಂವಿಧಾನ ಕೊಡುವಂತಹ ಮೂಲಭೂತ ಹಕ್ಕು, ಬದುಕುವ ಹಕ್ಕೇನಿದೆ ಅದನ್ನು ಕೂಡ ಕಿತ್ತುಕೊಳ್ಳಲಾಗುತ್ತೆ ಅಂತಂದ್ರೆ ಇದನ್ನ ವ್ಯವಸ್ಥೆಯಲ್ಲಿ ಆಗಿರುವಂತಹ ಹತ್ಯೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಇನ್ನ ಇದೊಂದು ತನಿಖೆ ಆಗುತ್ತೆ, ತನಿಖೆಯಾಗಿ ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗುತ್ತೆ ಅನ್ನುವಂತಹ ಏನಾದರೂ ಕಲ್ಪನೆ ಇದ್ರೆ
ಅವರಿಗೂ ಕೂಡ ನಾನು ಹೇಳ್ಬಿಡ್ತೀನಿ, ನೋಡಿ ನಮ್ಮ ರಾಜ್ಯ ಇಡೀ ದೇಶದಲ್ಲಿ ರೈತರು ಏನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಇದರಲ್ಲಿ ನಂಬರ್ 1 ಇರುವಂತಹ ರಾಜ್ಯ. ಯಾರು ಅತಿ ಹೆಚ್ಚು ನಮ್ಮ ಇಡೀ ದೇಶದಲ್ಲಿ ಯಾರ್ಯಾರು ಉದ್ಯಮಿಗಳಿದ್ದಾರೆ, ಈ ಉದ್ಯಮಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇರೋದ್ರಲ್ಲೂ ಕೂಡ ನಾವು ನಂಬರ್ 1 ಇರುವಂತಹ ರಾಜ್ಯ. NCRBಯ ಡೇಟಾಗಳು ಇದನ್ನು ಹೇಳ್ತಾ ಇದ್ದಾವೆ. ಇದರ ಜೊತೆಗೆ ಯಾವ ಅಧಿಕಾರಿಗಳು ನಮ್ಮ ಏನು ಸಿಸ್ಟಮ್ ಇದೆ, ಈ ಸಿಸ್ಟಮ್ ಅಲ್ಲಿ ಸರ್ವಿಸ್ ಅನ್ನ ಸಲ್ಲಿಸ್ತಾ ಇದ್ದಾರೆ, ಅವರು ಕೂಡ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾ ಇರುವಂತದನ್ನ ಅಲ್ಲಗಳೆಯೋದಕ್ಕಾಗ್ತಾ ಇಲ್ಲ. ಅದು ಕೂಡ ಕಚೇರಿಯ ಒಳಗಡೆ ತಮ್ಮ ಮೈ ಮೇಲೆ ಪೆಟ್ರೋಲ್ ಸುರ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ಘಟನೆಗಳು, ಜೊತೆಗೆ ಸೂಸೈಡ್ ಮಾಡ್ಕೊಂಡಿರುವಂತದ್ದು, ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ಘಟನೆಗಳು ಒಂದ ಎರಡ, ಈ ಹಿಂದೆ ಅನೇಕ ಘಟನೆಗಳನ್ನ ನೋಡಿದೀವಿ. ಆ ಘಟನೆಗಳಲ್ಲಿ ಏನಾಯ್ತು, ಫೈನಲಿ ಆ ಒಂದು ಘಟನೆಯಲ್ಲಿ ಯಾರು ಕಿರುಕುಳವನ್ನು ಕೊಟ್ಟರು, ಅದರಲ್ಲಿ ಎಷ್ಟು ಜನರಿಗೆ ಶಿಕ್ಷೆ ಆಯಿತು ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಬರುತ್ತೆ. ಹೀಗಾಗಿ ಜಂಟಿ ಆಯುಕ್ತರನ್ನು ನಾನು ಎದುರಿಸ್ತೀನಿ ತನಿಖೆ ಅಂತ ಹೇಳಿರಬಹುದು, ಆದರೆ ವ್ಯವಸ್ಥೆ ಅನ್ನುವಂಥದ್ದೇನಿದೆ ಆ ವ್ಯವಸ್ಥೆ ಕಾಪಾಡೋದಕ್ಕೆ ಸರ್ವಸನ್ನದ್ಧವಾಗಿ ಕೂತಿರುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ನೋಡಿ, ಈಗ ಅವರ ಕುಟುಂಬಸ್ಥರು ಅಂದ್ರೆ ಮಲ್ಲಿಕಾರ್ಜುನ್ ಅವರ ಕುಟುಂಬಸ್ಥರು ಈಗಾಗಲೇ ಕಣ್ಣೀರಿಡ್ತಾ ಇದ್ದಾರೆ. ಈವರೆಗೆ ಸರ್ಕಾರದ ಕಡೆಯಿಂದ, ಸಚಿವರ ಕಡೆಯಿಂದ ಯಾವುದೇ ರೀತಿಯಾದಂತಹ ಒಂದೇ ಒಂದು ಸ್ಟೇಟ್ಮೆಂಟ್ಗಳು ಹೊರಬಿದ್ದಿಲ್ಲ. ಆ ಕುಟುಂಬಸ್ಥರನ್ನ ಮಾತನಾಡಿಸುವಂತಹ ಕೆಲಸವನ್ನ ಕನಿಷ್ಠ ಒಂದು ಸಾಮಾನ್ಯ ಪ್ರಜ್ಞೆಯನ್ನಾದ್ರೂ ಸಚಿವರು ಮೆರೆದ್ರ? ಈವರೆಗುವಂತಹ ಯಾವುದೇ ಘಟನೆಗಳು ನಡೆದಿಲ್ಲ. ಅವರ ಕುಟುಂಬಸ್ಥರನ್ನ ಮಾತನಾಡಿ, ಇಲ್ಲ ಪರಿಹಾರ ಏನಿದೆ ಅದನ್ನ ಕೊಡ್ತೀವಿ, ಸೂಕ್ತವಾಗಿರುವಂತಹ ತನಿಖೆ ಮಾಡಿಸ್ತೀವಿ ಅಂತ ಈಗಾಗಲೇ FIR ದಾಖಲಾಗಬೇಕಾಗಿತ್ತು. ಆದ್ರೆ ಈವರೆಗೂ FIR ಕೂಡ ಮರೀಚಿಕೆ. ಹಾಗಾದ್ರೆ ಯಾವ ರೀತಿಯ ಒಂದು ತನಿಖೆಯನ್ನ ನಾವು ಇಲ್ಲಿ ನಿರೀಕ್ಷೆ ಮಾಡಬಹುದಾಗುತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ. ಇದರ ಜೊತೆಗೆ ಹಲವಾರು ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ, ಕಳೆದ 2-3 ತಿಂಗಳ ಹಿಂದೆನೆ ಆತ್ಮಹತ್ಯೆಗಳಾದವು. ಆ ಪ್ರಕರಣಗಳು ಸಂಭವಿಸಿದಂತಹ ಸಂದರ್ಭದಲ್ಲಿ ನಮ್ಮ ವ್ಯವಸ್ಥೆ, ನಮ್ಮ ಸರ್ಕಾರಗಳು ಯಾಕೆ ಎಚ್ಚೆತ್ತುಕೊಳ್ಳಿಲ್ಲ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ. ಈಗಾಗಲೇ ನಾವು ಮತ್ತೊಂದು ವಿಚಾರವನ್ನು ಕೂಡ ನಾನು ನೋಡ್ತಾ ಇದ್ದೆ. ಪೊಲೀಸ್ ಅಧಿಕಾರಿಗಳು, ಯಾವ ಪೊಲೀಸ್ ಅಧಿಕಾರಿಗಳು ಸತ್ಯಮೇವ ಜಯತಿ ಅಂತ ಕಾಣದೇ ಇರುವಂತಹ 4ನೇ ಸಿಂಹವನ್ನು ಧರಿಸಿಕೊಂಡು ನಾವೇ ಆ ಸಿಂಹ ಆಗಬೇಕು ಅಂತ, ಈ ವ್ಯವಸ್ಥೆಯನ್ನು ಸುಧಾರಣೆ ಮಾಡಬೇಕು ಅಂತ ಬರ್ತಾರೆ, ಅವರೂ ಕೂಡ ಅಧಿಕಾರಿಗಳ ಮನೆಗಳಲ್ಲಿ ಜೀತದಾಳುಗಳಂತೆ ಕೆಲಸ ಮಾಡ್ತಾ ಇರುವಂತದ್ದನ್ನ ಯಾರು ಕೂಡ ಅಲ್ಲಗಳೆಯೋದಕ್ಕಾಗಲ್ಲ. ಇದೇ ಕಾರಣಕ್ಕಾಗಿ ಇದೇ ರಾಜ್ಯ ಸರ್ಕಾರ ಇದೇ ತಿಂಗಳಿನಿಂದ ಒಂದು ಕಾನೂನನ್ನ ಕೂಡ ಜಾರಿಗೆ ತರ್ತಾ ಇದೆ. ಅಂದ್ರೆ ಈ ದೇಶದ ಅಧಿಕಾರಿಗಳು ಯಾರಿದ್ದಾರೆ ಅವರೇ ಗುಲಾಮಗಿರಿಯಲ್ಲಿ ಬದುಕ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಹಾಗಾದ್ರೆ ಈ ಎಲ್ಲಾ ಗುಲಾಮಗಿರಿಗಳಿಗೆ ಬ್ರೇಕ್ ಬೀಳೋದು ಯಾವಾಗ? ಬ್ರಿಟಿಷರ ಗುಲಾಮಗಿರಿಯಿಂದ ನಾವೆಲ್ಲರೂ ಮುಕ್ತರಾದ್ವಿ, ಆದರೆ ನಮ್ಮ ವ್ಯವಸ್ಥೆಯಲ್ಲಿ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ನಮ್ಮ ಭಾರತದ ಸಂವಿಧಾನ ಏನು ಹೇಳುತ್ತೆ, ಅದರ ರೀತಿಯಲ್ಲಿ ನಾವೆಲ್ಲರೂ ಬದುಕೋದು ಯಾವಾಗ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ. ಇದರ ಜೊತೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ್ ಅವರು ಹೇಳಿರುವಂತಹ ಮಾತುಗಳು, ಆ ಮಾತುಗಳಿಗೆ ಸಂಬಂಧಪಟ್ಟಂತೆ ನಾವೆಲ್ಲರೂ ಕೂಡ ಮತ್ತೊಮ್ಮೆ ಪುನರ್ ವಿಮರ್ಶೆ ಮಾಡಬೇಕಾಗುತ್ತೆ. ಜೊತೆಗೆ ಒಂದು ವೇಳೆ ಮಲ್ಲಿಕಾರ್ಜುನ್ ಅವರಿಗೆ ನ್ಯಾಯ ಸಿಗದೆ ಹೋದರೆ ಮುಂದೆ ಯಾರು ಅನ್ನುವಂತಹ ವಿಚಾರವನ್ನು ಕೂಡ ನಾವು ಈಗಲೇ ಅದನ್ನ ಮನಗಂಡು ಮುಂದೆ ನಡಿಬೇಕಾಗುತ್ತೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಸದ್ಯಕ್ಕೆ ನಮ್ಮ ಕೊಲೀಗ್ ಮಾತನಾಡ್ತಾ ಹೇಳ್ತಾ ಇದ್ರು, ತನಿಖೆ ಅನ್ನೋದು ಕೇವಲ ಹೆಸರಿಗಷ್ಟೇ ತನಿಖೆಯಾಗಿ ಉಳಿಬಾರ್ದು. ತನಿಖೆ ಅನ್ನೋದು ಒಂದು ನಿಖರವಾದಂತಹ ತನಿಖೆ ಆಗಿರಬೇಕು. ಆ ಒಂದು ಸತ್ಯತೆ ಅನ್ನೋದು ಆ ಒಂದು ತನಿಖೆಯಲ್ಲಿ ಇರಬೇಕು. ಜೊತೆಗೆ ಈಗ ಸಚಿವರಾಗಿರಬಹುದು ಅಥವಾ ಶಾಸಕರಾಗಿರಬಹುದು, ಇಷ್ಟು ದೊಡ್ಡ ಮಟ್ಟಕ್ಕೆ ಈ ಒಂದು ಪ್ರಕರಣ ಸದ್ದು ಮಾಡ್ತಾ ಇದೆ. ಆದ್ರೂ ಕೂಡ ಕುಟುಂಬಸ್ಥರನ್ನ, ಅಂದ್ರೆ ಮಲ್ಲಿಕಾರ್ಜುನ್ ಕುಟುಂಬಸ್ಥರೇನಿದ್ದಾರೆ ಅವರನ್ನ ಮಾತನಾಡಿಸುವ ಒಂದು ಪ್ರಯತ್ನ ಕೂಡ ಮಾಡಿಲ್ಲ. ಅವರಿಗೆ ಕೇವಲ ಏನಂತಂದ್ರೆ ಮಲ್ಲಿಕಾರ್ಜುನ್ ಒಬ್ಬ ವ್ಯಕ್ತಿ, ಆತನ ಜೀವ ಹೋಗಿದೆ ಅಷ್ಟೇ. ಆದ್ರೆ ಆ ಕುಟುಂಬಕ್ಕೆ ಆತನೇ ಎಲ್ಲ ಅನ್ನೋದನ್ನ ಮರ್ಬಿಟ್ಟಿದ್ದಾರೆ ಅನ್ಸುತ್ತೆ. ನಮ್ಮ ಶಾಸಕರಾಗಿರ್ಬೋದು ಅಥವಾ ಸಚಿವರಾಗಿರ್ಬೋದು, ಯಾರಿಗೇನಾದ್ರೂ ಏನಾಗಬೇಕು, ನಮ್ಮ ಕುರ್ಚಿ ಸೇಫ್ ಆಗಿದ್ಯಾ, ನಾವು ಸೇಫ್ ಆಗಿದ್ದೀವಾ, ಅಯ್ಯೋ ಸತ್ರೆ ಸಾಯ್ತಾರೆ ಬಿಡ್ರಿ, ದಿನಕ್ಕಿಂತವ್ರು ಎಷ್ಟೊಂದು ಜನ ಅನ್ನೋ ಮೆಂಟಾಲಿಟಿ ಇದ್ದೀರಾ ಅಂತ ಈಗ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ರಾಜಕಾರಣಿಗಳು, ಸಾರ್ವಜನಿಕರಿಂದ ರಾಜಕಾರಣಿಗಳಿಂದ ನಾವಲ್ಲ, ಅದನ್ನ ಮೊದಲು ಮನಗಳ್ಳಬೇಕಾಗತ್ತೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ. ಕುಟುಂಬಸ್ಥರ ಪರಿಸ್ಥಿತಿ ಯಾವ ರೀತಿ ಆಗಿದೆ, ಕುಟುಂಬಸ್ಥರ ಪರಿಸ್ಥಿತಿ ಏನಾಗಿದೆ, ಒಬ್ಬ ವ್ಯಕ್ತಿಯನ್ನ ಕಳ್ಕೊಂಡಿದ್ದಾರೆ, ಏನ್ ಹೇಳ್ತಾರೆ, ಹೋಗಿ ಮಾತನಾಡ್ಸೋಣ, ಅಟ್ಲೀಸ್ಟ್ ಅವ್ರಿಗೆ ಸಮಾಧಾನ ಮಾಡೋಣ, ಆ ಒಂದು ಕೃತಜ್ಞತೆ ಕೂಡ ಇಲ್ವಲ್ಲ ನಿಮ್ಗೆ. ಎಷ್ಟು ಕೇರ್ಲೆಸ್ ಆಗಿದ್ದೀರಾ ಅಂತಂದ್ರೆ, ಅಧಿಕಾರಿಗಳ ತಪ್ಪ ಇಲ್ಲಿ, ಅಥವಾ ವ್ಯವಸ್ಥೆನೇ ಸರಿ ಇಲ್ವಾ, ಅಥವಾ ಸರ್ಕಾರದ ತಪ್ಪ, ಅಥವಾ ಒಬ್ಬ ಅಧಿಕಾರಿಗೆ ಹೆದರ್ಕೊಂಡು ಪ್ರಾಣ ತ್ಯಾಗ ಮಾಡಿದ್ದು ಇವ್ರ ತಪ್ಪ? ಏನ್ ಹೇಳಬೇಕಿದಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಮೊದಲು ನಮ್ಮ ವ್ಯವಸ್ಥೆನೂ ಸರಿ ಆಗಬೇಕು. ಮೊದಲು ನಮ್ಮ ವ್ಯವಸ್ಥೆ ಸರಿ ಆದ್ರೆ ಎಲ್ಲವೂ ಕೂಡ ಸರಿ ಆಗುತ್ತೆ. ಕೇವಲ ಬಿಜೆಪಿ ಆಗಿರಬಹುದು, JDS ಆಗಿರಬಹುದು, ಕಾಂಗ್ರೆಸ್ ಆಗಿರಬಹುದು, ಯಾವುದೇ ಪಕ್ಷವನ್ನು ಕೂಡ ನಾವು ಇಲ್ಲಿ ಆ ಒಂದು ಪಕ್ಷಕ್ಕೆ ನಾವು ನೇರವಾಗಿ ಪಕ್ಷ ಡ್ಯಾಮೇಜ್ ಮಾಡಬೇಕು ಅಂತ ನಾವು ಹೇಳ್ತಾ ಇಲ್ಲ. ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಎಲ್ಲ ಅಧಿಕಾರಿಗಳದ್ದು ಕೂಡ ಇದೇ ಗೋಳಾಗ್ಬಿಟ್ಟಿದೆ. ಈ ಒಂದು ಭ್ರಷ್ಟರ ಅಟ್ಟಹಾಸದಿಂದ ಇನ್ನೆಷ್ಟು ಜನ ಬಲಿಯಾಗಬೇಕೋ ಗೊತ್ತಾಗ್ತಾ ಇಲ್ಲ. ಮುಖ್ಯವಾಗಿ ಏನು ಪಾವಗಡ ಶಾಸಕರಿದ್ದಾರೆ,
HP ವೆಂಕಟೇಶ್ ಅವ್ರಿಗೂ ಕೂಡ ನಾವು ಕಾಲ್ ಮಾಡಿದ್ದೀವಿ, ಆದ್ರೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ರೆಸ್ಪಾನ್ಸ್ ಮಾಡೋದಕ್ಕೆ ಉತ್ತರ ಕೊಡ್ಬೇಕಾಗತ್ತಲ್ಲ. ಯಾಕೆ ಹೋಗಿಲ್ಲ ಅಂತ ಕೇಳ್ತೀವಿ, ಅದಕ್ಕೆ ಉತ್ತರ ಕೊಡ್ಬೇಕಾಗತ್ತಲ್ಲ. ನಿಮ್ ಗಮನಕ್ಕೆ ಒಂದು ವಿಚಾರ ಬಂದಿಲ್ವಾ ಅಂತ ಕೇಳ್ತೀವಿ, ಅದಕ್ಕೆ ಉತ್ತರ ಕೊಡ್ಬೇಕಾಗತ್ತಲ್ಲ. ಏನಂತ ಉತ್ತರ ಕೊಡ್ತಾರೆ? ತನಿಖೆ ಯಾಕೆ ಪ್ರಾರಂಭ ಮಾಡಿಲ್ಲ ಅಂತ ಕೇಳ್ತೀವಿ, FIR ಯಾಕೆ ಹಾಕಿಲ್ಲ ಅಂತ ಕೇಳ್ತೀವಿ. ಈ ಎಲ್ಲಾ ಪ್ರಶ್ನೆಗಳಿಗೂ ಪಾಪ ಉತ್ತರ ಕೊಡೋದು ಬಹಳ ಕಷ್ಟ ಆಗುತ್ತೆ ನಮ್ಮ ಶಾಸಕರಿಗೆ. ಹಂಗಾಗಿ ಅವ್ರು ಫೋನ್ ಪಿಕ್ ಮಾಡ್ತಾ ಇಲ್ಲ. ಈ ಒಂದು ಫೋನ್ ಪಿಕ್ ಮಾಡಿದಾಗ ಎದುರಿಸ್ಬೇಕಲ್ಲ. ಮೀಡಿಯಾ ಅಂತಂದ್ರೆ ಅವ್ರು ಏನೋ ಅನ್ಕೊಂಡ್ಬಿಟ್ಟಿರ್ಬೇಕು. ಜನಸಾಮಾನ್ಯರು ಸಾವಿರಾರು ಜನ ನೋಡ್ತಾ ಇರ್ತಾರೆ, ನೀವು ಫೋನ್ ಪಿಕ್ ಮಾಡಿಲ್ವಲ್ಲ, ಸಾವಿರಾರು ಜನಕ್ಕೆ ರೀಚ್ ಆಗಿರುತ್ತೆ. ನೋಡಿ ಶಾಸಕರು ಏನ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅವ್ರು ಮಾತನಾಡ್ತಾರೆ. ಜನರೇ ನಿಮ್ಗೆ ತಕ್ಕ ಪಾಠವನ್ನ ಕಲಿಸ್ತಾರೆ. ಒಬ್ಬ ವ್ಯಕ್ತಿ ಪ್ರಾಣ ಹೋಗಿದ್ರು ಕೂಡ ಏನಾಗಬೇಕು ನಮ್ಗೆ ಅಂತ ಇದಿರಲ್ಲ ನೀವು. ನಿಮ್ಮ ಮೆಂಟಾಲಿಟಿ ನೋಡಿ ಯಾವ ರೀತಿ ಇದೆ. ಶಾಸಕರು ಜನರಿಂದ ಆಯ್ಕೆ ಆಗಿರೋಂಥವ್ರು ನೀವು. ಒಬ್ಬ ವ್ಯಕ್ತಿ ಪ್ರಾಣ ಹೋಗಿದೆ, ಅವ್ರ ಕುಟುಂಬಸ್ಥರನ್ನ ಹೋಗಿ ಮಾತನಾಡಿಸೋ ಪ್ರಯತ್ನ ಮಾಡಿಲ್ಲ ನೀವು. ಇನ್ನು ಜಿಲ್ಲಾಧಿಕಾರಿನೂ ಅಷ್ಟೇ, ಶುಭ ಕಲ್ಯಾಣ್ ಅಂತ ಅವ್ರ ಹೆಸರು, ಜಿಲ್ಲಾಧಿಕಾರಿಗಳು ಅವರು ಅಷ್ಟೇ ಕಾಲ್ ಪಿಕ್ ಮಾಡ್ತಾ ಇಲ್ಲ. ಇಲ್ಲಿ ಅಧಿಕಾರಿಗಳು ಹೆಂಗಾಗಿದ್ದಾರೆ, ಯಾಕೆಂದ್ರೆ ಅವ್ರ ಬುಡಕ್ಕೆ ಬರುತ್ತಲ್ಲ, ಅವ್ರ ಬುಡಕ್ಕೆ ಅದೇ ಬುಡಕ್ ಬೆಂಕಿ ಬಿದ್ದಂಗೆ ಆಗತ್ತಲ್ಲ. ಹಂಗಾಗಿ ಸದ್ಯಕ್ಕೆ ಯಾರು ಕಾಲ್ ಪಿಕ್ ಮಾಡಲ್ಲ. ಉತ್ತರ ಕೊಡ್ಬೇಕಾಗುತ್ತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ ಎಲ್ಲರೂ ಕೂಡ ನುಳ್ಸ್ಕೊಳ್ಳೋ ಕೆಲಸ ಮಾಡ್ತಾರೆ. ಏನಂತ ಉತ್ತರ ಕೊಡಕ್ ಸಾಧ್ಯ ಆಗುತ್ತೆ? ಅವ್ರಿಗೆ ಯಾರಿಗೂ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಆ ಒಂದು ಕುಟುಂಬದ ಹೊಣೆಯನ್ನ ಹೊರಲಿಕ್ಕೂ ಕೂಡ ಅವ್ರಿಗೆ ಸಾಧ್ಯ ಆಗೋದಿಲ್ಲ. ಇದಕ್ಕೆ ಮುಖ್ಯವಾಗಿ ಸಚಿವರು ಉತ್ತರವನ್ನ ಕೊಡಬೇಕಾಗುತ್ತೆ, ಶಾಸಕರು ಉತ್ತರವನ್ನ ಕೊಡಬೇಕಾಗುತ್ತೆ. ಈ ಒಂದು ಪ್ರಕರಣದ ಆರೋಪಿಯನ್ನಾಗಿದ್ದಾರೆ ಕೃಷ್ಣಪ್ಪ ಅವರು ಹೇಳ್ತಾ ಇದ್ರು, ನಾನು ತನಿಖೆಗೆ ಸಿದ್ಧನಾಗಿದ್ದೇನೆ, ತನಿಖೆಯನ್ನ ಮಾಡಿದ್ರು ಕೂಡ ನಾನು ಉತ್ತರ ಕೊಡ್ಲಿಕ್ಕೆ ಸಿದ್ಧ ಇದ್ದೀನಿ ಅಂತ. ಆದ್ರೆ FIR ದಾಖಲಾಗಬೇಕಲ್ಲ ಸ್ವಾಮಿ. ಮೊದಲು FIR ದಾಖಲು ಮಾಡಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ FIR ದಾಖಲು ಮಾಡಿ ಆತರನ್ನ ಫಸ್ಟ್ ವಿಚಾರಣೆಗೆ ಒಳಪಡಿಸಿ. ಯಾಕೆಂತಂದ್ರೆ ಯಾರು ಕೂಡ ಸುಖ ಸುಮ್ಮನೆ ಪ್ರಾಣ ತ್ಯಾಗ ಮಾಡೋಲ್ಲ. ಅವ್ರನ್ನ ನಂಬ್ಕೊಂಡು ಅವ್ರ ಕುಟುಂಬದವ್ರು ಇದ್ದಾರೆ ಅಂತ ಅವ್ರಿಗೆ ಗೊತ್ತಿರತ್ತಲ್ವಾ. ತಮ್ಮ ಕುಟುಂಬದವ್ರನ್ನ ಬಿಟ್ಟು ಪ್ರಾಣ ತ್ಯಾಗ ಮಾಡ್ತಾರೆ ಅಂತಂದ್ರೆ ಇನ್ನು ಎಷ್ಟು ಮಾನಸಿಕವಾಗಿ ನೊಂದಿರಬೇಕು, ಇನ್ನು ಎಷ್ಟು ಮಾನಸಿಕ ಕಿರುಕುಳವನ್ನ ಅನುಭವಿಸಿರ್ಬೇಕು. ಅದೇ ಕಿರುಕುಳ ನಿಮಗೆ ಕೊಟ್ರೆ ಯೋಚನೆ ಮಾಡಿ. ಸ್ವಲ್ಪ ಸಚಿವರಾಗಿರಬಹುದು, ತಮ್ಮ ಇಲಾಖೆಯಲ್ಲಿ ಏನಾಗ್ತದೆ, ಕೇವಲ ನಾವು ಸಮಾಜ ಕಲ್ಯಾಣ ಇಲಾಖೆ ಅಂತ ಮಾತ್ರ ಹೇಳ್ತಾ ಇಲ್ಲ, ಯಾವುದೇ ಇಲಾಖೆ ಆದ್ರೂ ಅಷ್ಟೇ. ನಿಮಗೆ ಆ ಒಂದು ಇಲಾಖೆಯನ್ನ ಜವಾಬ್ದಾರಿ ನೀಡಲಾಗಿದೆ ಅಂತಂದ್ರೆ ಆ ಒಂದು ಜವಾಬ್ದಾರಿಯನ್ನು ಹೊತ್ತಿರುವಂತಹ ಒಬ್ಬ ಸಚಿವರು ಏನಾಗ್ತಾ ಇದೆ ನಮ್ಮ ಇಲಾಖೆಯಲ್ಲಿ ಅಂತ ಸ್ವಲ್ಪನಾದ್ರೂ ಕಣ್ಣು ಆಡಿಸ್ಬೇಕಾಗುತ್ತೆ. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಮಲ್ಲಿಕಾರ್ಜುನ್ ಅವರಿಗೆ ನ್ಯಾಯ ಸಿಗೋವರೆಗೂ ಕೂಡ ನಾವು ಕೂಡ ಸುಮ್ಮನೆ ಇರೋದಿಲ್ಲ. ಈ ಒಂದು ಸುದ್ದಿಯನ್ನ ಸದಾ ಫಾಲೋ ಅಪ್ ಮಾಡೇ ಮಾಡ್ತೀವಿ. ಜೊತೆಗೆ ಮಲ್ಲಿಕಾರ್ಜುನ್ ಕುಟುಂಬಕ್ಕೆ ನ್ಯಾಯ ಸಿಗಲೇಬೇಕು. ಭ್ರಷ್ಟ ಅಧಿಕಾರಿಗಳು ಜೈಲು ಕಂಬಿಯನ್ನ ಎಣಿಸೋವರೆಗೂ ಕೂಡ ನಾವು ಬಿಡೋದಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.